ಕರ್ತನಲ್ಲಿ ಪ್ರಿಯರೇ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ಅದರಲ್ಲಿ 25ನೇ ವಚನ ಹೇಳುತ್ತೆ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗಿ ಇದ್ದ ಒಬ್ಬ ಹೆಂಗಸು ಬಂದಳು. ಆಕೆ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದುದೆಲ್ಲ ಕಳೆದುಕೊಂಡರು. ರೋಗ ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನ ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತು. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯ ಹೇಳುತ್ತೆ, ಮಾರ್ಕ ಸುವಾರ್ತೆ 5:25ನೇ ವಚನದಲ್ಲಿ, ಒಬ್ಬ ಹೆಂಗಸು, ಯೇಸು ಸ್ವಾಮಿ ಕಾಲದಲ್ಲಿ ಜೀವಿಸಿದಂಥ ಒಬ್ಬ ಹೆಂಗಸು, ಆಕೆ ಜೀವಿತದಲ್ಲಿ ಒಂದು ದೊಡ್ಡ ಭಯಂಕರವಾದ ಒಂದು ರೋಗ. ಅದು ಏನು ರೋಗ ಅಂದರೆ ರಕ್ತ ಕುಸುಮ ರೋಗ. ಯಾವಾಗಲೂ ತನ್ನ ಶರೀರದಲ್ಲಿ ಆ ರಕ್ತ ಆಕೆ ಮೂಲಕವಾಗಿ, ದೇಹದ ಮೂಲಕವಾಗಿ ರಕ್ತ ಹರಿತಾನೇ ಇತ್ತಂತೆ ಮಕ್ಕಳೇ. ಹಲ್ಲೆಲೂಯಾ. ಹೀಗಾಗಿ ರಕ್ತ ಕುಸುಮ ರೋಗ, ಆ ರಕ್ತ ಹರಿತಾನೇ ಇರುವಾಗೆ ಆಕೆ ನೋಡ್ರಿ, ಆ ರೋಗ ವಾಸಿ ಆಗಬೇಕೆಂದ್ಬಿಟ್ಟು ಆಕೆ ಅನೇಕರ ವೈದ್ಯರ ಬಳಿಗೆ ಹೋದ್ಲಂತೆ. ಅನೇಕ ವೈದ್ಯರ ಬಳಿಗೆ ಹೋಗಿ, ದೇವ್ರ ವಾಕ್ಯ ಹೇಳುತ್ತೆ, ಕೈಯಲ್ಲಿದ್ದದೆಲ್ಲ ಕಳೆದುಕೊಂಡಳು. ತನ್ನ ರೋಗ ವಾಸಿ ಆಗಬೇಕೆಂದು ಆಕೆ ವೈದ್ಯರ ಬಳಿಗೂ ಇನ್ನು ಅನೇಕರ ಬಳಿಗೂ ಎಲ್ಲೆಲ್ಲ ಹೋಗಬೇಕು, ಯಾರ್ಯಾರು ಏನೇನೆಲ್ಲ ಹೇಳ್ತಾರೋ ಅವುಗಳು ಎಲ್ಲವನ್ನು ಆಕೆ ಹೋಗಿ ನೋಡಿದಳೆ, ಮಾಡಿದಳೆ. ತನ್ನ ಕೈಯಲ್ಲಿದ್ದುದೆಲ್ಲ ಕಳೆದುಕೊಂಡಳು ಅಂದರೆ ಆಕೆ ಕೈಯಲ್ಲಿರುವಂಥ ಸಕಲ ಹಣ ಆಗಲಿ, ಮನೆ ಆಗಲಿ, ಜಮೀನಾಗಲಿ, ಒಡವೆ ಆಗಲಿ, ಆಕೆ ಬಳಿಯಲ್ಲಿ ಏನೆಲ್ಲ ಒಂದು ಆಸ್ತಿ ಐಶ್ವರ್ಯ ಇತ್ತೋ ಆ ಎಲ್ಲವನ್ನು ಆಕೆ ಖರ್ಚು ಮಾಡಿ ತನ್ನ ರೋಗ ಯಾವ ರೀತಿಯಾದರೂ ವಾಸಿ ಮಾಡಿಕೊಳ್ಳಬೇಕೆಂದ್ಬಿಟ್ಟು ಆಕೆ ಕೈಯಲ್ಲಿದ್ದುದೆಲ್ಲ ಕಳೆದುಕೊಂಡರು. ರೋಗ ದಿನಕ್ಕೆ ದಿನಕ್ಕೆ ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನ ಹೊಂದಿರಲಿಲ್ಲ. ಹೀಗಾಗಿ ಎಲ್ಲವನ್ನು ಕಳೆದುಕೊಂಡಳು. ಎಲ್ಲರೂ ಆಕೆಯಿಂದ ದೂರ ಆದರು. ಜೀವ ಹೋಗುವಂಥ ಸಮಯ ಬೇರೆ. ತುಂಬಾ ಹಾಸಿಗೆಯಲ್ಲಿ ಕಷ್ಟದಿಂದ ಆಕೆ ನರಳುವಂಥ ಒಂದು ಸ್ಥಿತಿನ ನಾವು ನೋಡ್ತೀವಿ. ಹಲ್ಲೆಲೂಯಾ. ಆ ಭಯಂಕರವಾದ ಒಂದು ರೋಗ, ಆ ಮರಣಕರವಾದ ರೋಗ ಆ ಹಾಸಿಗೆ ಮೇಲೆ ಆಕೆ ವೇದನೆಯಿಂದ ಆ ನರಳಿಕೊಂಡಿರುವಂಥ ಸಮಯದಲ್ಲಿ, ಆಮೇಲೆ ಹಲ್ಲೆಲೂಯಾ, ಎಲ್ಲರಿಂದ ಕೈ ಬಿಡಲ್ಪಟ್ಟು ಕೊನೆ ಸ್ಟೇಜಲ್ಲಿ ಆಕೆ ಆ ಸಾವು ಬದುಕಿನ ಮಧ್ಯದಲ್ಲಿ ಆಕೆ ಹೋರಾಡಿಕೊಂಡಿದ್ದಾರೆ. ದೇವ ಮಕ್ಕಳೇ, ಆ ಸಂದರ್ಭದಲ್ಲಿ ಆಕೆ ಯೇಸು ಸ್ವಾಮಿಯ ಸಮಾಚಾರವನ್ನು ಕೇಳುತ್ತಾಳೆ. ಅಂದರೆ ಯೇಸು ಆಕೆ ಇರೋಂಥ ಊರಿನಲ್ಲಿ ಆತನು ಬಂದಿರ್ತಾರೆ. ಆತನು ಎಲ್ಲ ಕಡೆಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಜನಗಳ ಮಧ್ಯದಲ್ಲಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಮತ್ತು ಅನೇಕ ಅದ್ಭುತಗಳನ್ನು ಮಾಡುತ್ತಾ ಏಸಪ್ಪ ಆ ಕಾಲದಲ್ಲಿ ಜೀವಿಸುವಾಗೆ ಈಕೆ ಏನು ಮಾಡ್ತಾಳೆ, ಆ ಊರಿಗೆ ಯೇಸು ಸ್ವಾಮಿ ಬಂದಿದ್ದಾರೆಂದು ಆ ಸಮಾಚಾರವನ್ನು ಕೇಳ್ತಾಳೆ. ಕೇಳಿದ ಕೂಡಲೇ ಮನಸ್ಸಲ್ಲಿ ಒಂದು ಆಲೋಚನೆ ಮಾಡ್ತಾಳೆ. ಏನು ಆಲೋಚನೆ ಅಂದರೆ, ನಾನು ಯೇಸುವಿನ ಬಳಿಗೆ ಹೋಗಿ ಆತನ ಬಳಿಗೆ ಹೋದರೆ ಸಾಕು, ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನನಗೆ ಸಂಪೂರ್ಣವಾಗಿ ನಾನು ಗುಣ ಆಗ್ತೀನಿ ಅಂದ್ಬಿಟ್ಟು ಆಕೆ ನೋಡ್ರಿ, ಹೃದಯದಲ್ಲಿ ಮೊದಲು ಆಕೆ ಏನು ಮಾಡ್ತಾಳೆ, ಆಲೋಚಿಸುತ್ತಾಳೆ. ಹೃದಯದಲ್ಲಿ ಆಲೋಚಿಸಿ ಒಂದು ವಿಶ್ವಾಸ ನಂಬಿಕೆಯಿಂದ ಆಕೆ ಆ ಸ್ಥಿತಿಯಲ್ಲಿರುವಾಗೆ ಆಕೆ ಹಾಸಿಗೆನ ಬಿಟ್ಟು ಕಷ್ಟದಿಂದ ಪ್ರಾಯಸದೊಟ್ಟಿಗೆ ಆಕೆ ಎದ್ದು ಯೇಸು ಸ್ವಾಮಿಯ ಬಳಿಗೆ ಹೊರಡ್ತಾಳೆ. ಆದರೆ ಯಾರೊಬ್ಬರು ಆಕೆಗೆ ಸಹಾಯ ಮಾಡಲಿಲ್ಲ, ಯಾರೊಬ್ಬರು ಆಕೆನ ಕರ್ಕೊಂಡು ಹೋಗಲಿಲ್ಲ. ಆದರೆ ಆ ಸ್ಥಿತಿಯಲ್ಲಿ ತಾನೇ ಯೇಸುವನ್ನು ಹುಡುಕಿಕೊಂಡು ಯೇಸುವಿನ ಬಳಿಗೆ ಹೊರಡ್ತಾಳೆ.
ಆಕೆ ಹೋಗಿ ಯೇಸುವಿನ ಹಿಂದೆ ನಿಂತಿರೋಗೆ ತುಂಬ ಜನ ಆ ಸ್ಥಳದಲ್ಲಿ ತುಂಬಿರ್ತಾರೆ. ಯೇಸು ಸ್ವಾಮಿ ಮಧ್ಯಭಾಗದಲ್ಲಿರ್ತಾರೆ. ಅನೇಕರು ಯೇಸು ಸ್ವಾಮಿನ ಮುಡ್ತಾ ಇದ್ದಾರೆ, ಅನೇಕರು ಯೇಸು ಸ್ವಾಮಿ ಮೇಲೆ ಬೀಳ್ತಾ ಇದ್ದಾರೆ, ಯೇಸು ಸ್ವಾಮಿನ ತಳ್ಳಾಡ್ತಾ ಇರ್ತಾರೆ. ಈ ರೀತಿಯಾಗಿರುವಂಥ ಸಮಯದಲ್ಲಿ ತಾನು ಅಂಥ ಸ್ಥಿತಿಯಲ್ಲಿರೋ ಸ್ತ್ರೀ ಹಿಂದಿನಿಂದ ಹೋಗಿ ಏನು ಮಾಡ್ತಾಳೆ, ಆಕೆ ಕೈ ಚಾಚಿ ಯೇಸು ಸ್ವಾಮಿ ಅಂಗಿಯನ್ನು ಮುಟ್ಟುತ್ತಾಳೆ. ಆ ಏಸಪ್ಪ ಹಾಕಿರೋಂಥ ಅಂಗಿ, ಆ ಉಡುಪನ್ನು ಮುಟ್ಟಿ ಹಾಗೆ ಎತ್ಬಿಡ್ತಾಳೆ. ಒಡ್ಡನೆ ಏನಾಯ್ತು ಗೊತ್ತಾ, ಆಕೆ ದೇಹದಲ್ಲಿ ಹರಿಯುವ ರಕ್ತ ಹಾಗೆ ಕ್ಷಣ ಮಾತ್ರದಲ್ಲಿ ನಿಂತು ಹೋಯಿತು. ಈಗ ಆಕೆಗೆ ಗೊತ್ತಾಯಿತು, ಅಯ್ಯೋ ಈಗ ನನಗಿರೋ ರೋಗ ಹೋಯಿತು, ನನ್ನ ರಕ್ತ ಹರಿಯೋದು ನಿಂತು ಹೋಯಿತು, ನನಗೆ ಬಿಡುಗಡಾಯಿತು, ನನಗೆ ಹೊಸ ಬಲ ಹೊಂದ್ಕೊಂಡೆ, ಹೊಸ ಆರೋಗ್ಯ ನನಗೆ ಆಕೆ ಸಂತೋಷದಿಂದ ಆಕೆ ಮೌನವಾಗಿ ಆ ಜಾಗದಲ್ಲೇ ನಿಂತಿದ್ದಾಳೆ. ಆಕೆ ತನಗೆ ಗೊತ್ತಾಯಿತು, ನನಗೆ ಸಂಪೂರ್ಣವಾಗಿ ಇವಾಗೆ ಒಂದು ಒಳ್ಳೆ ಬಿಡುಗಡೆ ಆರೋಗ್ಯ ಸಿಕ್ಬಿಡ್ತು. ಆ ಸಮಯದಲ್ಲಿ ನಿಂತಿರೋ ಸಮಯದಲ್ಲಿ ಒಡನೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಸುತ್ತ ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಸುತ್ತ ನೋಡ್ತಾ ಇದ್ದಾರೆ. ನೋಡಿಕೊಂಡಿರೋ ಸಮಯದಲ್ಲಿ ಶಿಷ್ಯರು ಕೇಳ್ತಾರೆ, ಯಾಕೆ ಈ ರೀತಿಯಾಗಿ ನೋಡ್ತಾ ಇದ್ದೀರಾ ಅಂತ ಕೇಳುವಾಗೆ ಯೇಸು ಹೇಳ್ತಾರೆ, ಯಾರೋ ಒಬ್ಬರು ನನ್ನ ಮುಟ್ಟಿದರು. ಹಾಲೆಲೂಯಾ. ಆದರೆ ಶಿಷ್ಯರು ಹೇಳ್ತಾರೆ, ಸ್ವಾಮಿ ನಿನ್ನನ್ನು ಎಷ್ಟೊಂದು ಜನ ಮುಟ್ತಾರೆ, ತಳ್ಳಾಡ್ತಾರೆ, ಮೇಲೆ ಬೀಳ್ತಾ ಇದ್ದಾರೆ, ಆದರೆ ಇದರಲ್ಲಿ ಯಾರೋ ಒಬ್ಬರು ನನ್ನನ್ನು ಮುಟ್ಟಿದ್ದಾರೆ ಎಂದು ನೀವು ಹೇಳ್ತೀರಲ್ಲ ಅಂದ್ಬಿಟ್ಟು ಅವರು ಕೇಳ್ತಾರೆ. ಆದರೆ ಯೇಸು ಹೇಳ್ತಾರೆ, ಇಲ್ಲ, ಯಾರೋ ಒಬ್ಬರು ನನ್ನ ಮುಟ್ಟಿದ್ದಾರೆ, ನನ್ನಿಂದ ಶಕ್ತಿ ಅವರಲ್ಲಿ ಹೊರಟಿದೆ. ಹಾಲೆಲೂಯಾ. ಈಗ ಯೇಸು ನೋಡಿಕೊಂಡಿರೋ ಸಮಯದಲ್ಲಿ ಒಡನೆ ಆ ಸ್ತ್ರೀ ಈ ಕಾರ್ಯ ಮರೆಯಾಗಲಿಲ್ಲ ಅಂದ್ಬಿಟ್ಟು ತಾನೇ ಯೇಸುವಿನ ಮುಂದೆ ಬಂದು ನಿಂತು ತನಗೆ ನಡೆದ ಸಂಗತಿಗಳನ್ನೆಲ್ಲ ಆಕೆ ಹೇಳಿಕೊಳ್ಳುತ್ತಾಳೆ. ಆಗ ಒಡನೆ ಯೇಸು ಹೇಳ್ತಾರೆ, ಮಗಳೇ ಭಯಪಡಬೇಡ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿತು, ಸಮಾಧಾನವಾಗಿ ನೀನು ಹೊರಡು. ಆಮೇನ್. ಅಲೆಲೂಯಾ, ಅಲೆಲೂಯಾ. ದೇವ ಮಕ್ಕಳೇ, ನೋಡ್ರಿ, ಈ ಸ್ತ್ರೀ ಆದವಳು ಎಲ್ಲವನ್ನೂ ಕಳೆದುಕೊಂಡಳು. ಒಂದು ಕಡೆ ಮನೆ, ಮಠ, ಆಸ್ತಿ, ಹಣ, ಒಡವೆ, ತನ್ನ ಕೈಯಲ್ಲಿರೋದನ್ನೆಲ್ಲ ಕಳೆದುಕೊಂಡ್ರು, ರೋಗ ವಾಸಿ ಆಗಲಿಲ್ಲ. ಆದರೆ ಎಲ್ಲರಿಂದ ಕೈ ಬಿಡಲ್ಪಟ್ಟು ಒಂಟಿಯಾಗಿ ಹಾಸಿಗೆ ಹಿಡಿದು ವೇದನೆ ಕಷ್ಟಪಡುವಾಗೆ ಯಾರೂ ಆಕೆಗೆ ಸಹಾಯ ಮಾಡೋಕ್ಕೆ ಬರಲಿಲ್ಲ. ಆದರೆ ತಾನೇ ಆ ಸ್ಥಿತಿಯಲ್ಲಿರೋಗೆ ಆಕೆ ಆಲೋಚಿಸಿ ವಿಶ್ವಾಸದಿಂದ ಕಷ್ಟದಿಂದ ಆಕೆ ಎದ್ದು ಯೇಸುವಿನ ಹುಡುಕಿ ಯೇಸುವಿನ ಪಾದಕ್ಕೆ ಬಂದ ಕೂಡಲೇ ಒಡ್ಡನೆ ಯೇಸು ಸ್ವಾಮಿನ ಆಕೆ ಮುಟ್ತಾಳೆ. ಆ ಅಂಗಿನ ಮುಟ್ಟಿದ ಕೂಡಲೇ ಏಸಪ್ಪ ಒಳಗಡೆ ಇರೋಂಥ ಶಕ್ತಿ ಆಕೆ ಒಳಗಡೆ ಹೊರಟಿತು. ಹಾಲೆಲೂಯಾ. ಇದನ್ನು ಕೇಳಿಕೊಂಡಿರುವಂಥ ನಿಮ್ಮಲ್ಲಿ ಯಾರಾದರೂ ಆಗಿರ್ಬೋದು. ಆದರೆ ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದೀರಾ, ಎಷ್ಟೋ ನಷ್ಟಗಳನ್ನ ಅನುಭವಿಸಿದ್ದೀರಾ, ಎಷ್ಟೋ ಕೈಯಲ್ಲಿದ್ದದನ್ನೆಲ್ಲ ಕಳೆದುಕೊಂಡಿರ್ತೀರಾ, ಎಲ್ಲ ಕಡೆ ಹೋಗಿದ್ದೀರಾ, ಯಾವ ಪ್ರಯೋಜನ ಆಗಲಿಲ್ಲ, ಎಲ್ಲರ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಎಲ್ಲರ ಬಳಿಗೆ ಸಹಾಯ ಇರ್ಬೋದು, ಒಂದು ವೇಳೆ ಆಸ್ಪತ್ರೆಗಳಿರ್ಬೋದು, ಒಂದು ವೇಳೆ ಕೋರ್ಟ್ಗಳಿರ್ಬೋದು, ಒಂದು ವೇಳೆ ಲಾಯರ್ಗಳಿರ್ಬೋದು, ಅಥವಾ ಒಂದು ವೈದ್ಯರು ಯಾರಾಗಿರ್ಬೋದು, ಅಥವಾ ಒಂದು ಸಹಾಯಕ್ಕಾಗೋ, ಒಂದು ಆರೋಗ್ಯಕ್ಕಾಗೋ, ಹಣಕ್ಕಾಗೋ, ಅಥವಾ ಒಂದು ಸಮಾಧಾನಕ್ಕಾಗೋ, ಒಂದು ಬಿಡುಗಡೆಗಾಗೋ, ಅಥವಾ ಒಂದು ಶಾಂತಿಗಾಗೋ, ಅಥವಾ ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ಒಂದು ಕಾರ್ಯ ಘಟನೆಗಾಗಿ ನೀವು ಹೋಗಿರ್ಬೋದು. ಆದರೆ ಹೋಗಿರೋ ಜಾಗದಲ್ಲಿ ಯಾವ ಪ್ರಯೋಜನವೂ ಯಾವ ರೀತಿಯಾಗಿ ನಿಮ್ಗೆ ಸಹಾಯ ಸಿಕ್ಕದೆ ಹೋಗಿರ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಇಂದು ಇವತ್ತು ಜೀವಂತವಾಗಿದ್ದಾನೆ. 12 ವರ್ಷದಿಂದ ಕಷ್ಟಪಟ್ಟ ಸ್ತ್ರೀಗೆ ಬಿಡುಗಡೆ ಕೊಟ್ಟ ಯೇಸು ಕ್ರಿಸ್ತನು ಇವತ್ತು ಯಾರೆಲ್ಲ ಯೇಸು ಸ್ವಾಮಿ ಬಳಿಗೆ ಬರ್ತಾರೋ, ಯಾರೆಲ್ಲ ಯೇಸು ಸ್ವಾಮಿಯ ಒಂದು ಪಾದದಲ್ಲಿ ಬಂದು ಯೇಸು ಸ್ವಾಮಿನ ಮುಟ್ತಾರೋ, ಆದರೆ ನಮ್ಮ ಮನಸ್ಸಿನಿಂದ ಯೇಸನ ಮುಟ್ಟಬೇಕು, ನಮ್ಮ ಹೃದಯದಿಂದ ನಾವು ಯೇಸನ ಮುಟ್ಟಬೇಕು. ಈ ರೀತಿಯಾಗಿ ಹೃದಯದಿಂದ ನಂಬಿಕೆಯಿಂದ ಒಳ್ಳೆಯ ಒಂದು ಮನಸ್ಸಿಂದ ನಾವು ದೇವರನ್ನ ನಾವು ನಂಬಿ ಆತನ ಪಾದಕ್ಕೆ ಬರುವಾಗೆ ಒಡ್ಡನೆ ಆತನ ಮೂಲಕವಾಗಿರುವಂಥ ಒಂದು ಆಶೀರ್ವಾದ, ಆತನ ಮೂಲಕವಾಗಿ ಒಂದು ಶಕ್ತಿ, ಆತನ ಮೂಲಕವಾಗಿ ಒಂದು ಬಿಡುಗಡೆ, ಆತನ ಮೂಲಕವಾಗಿ ಒಂದು ಅದ್ಭುತವಾದ ಆ ಮಹಿಮೆ ಅವರುಗಳ ಮೇಲೆ ಇಳಿದು ಬರುತ್ತೆ. ಅವರುಗಳ ಮೇಲೆ ಇಳಿದು ಬರುವಾಗೆ ಅವ್ರಿಗೆ ಬೇಕಾಗಿರೋ ಸಕಲ ವಿಧವಾದ ಕಾರ್ಯಗಳಲ್ಲಿ ಅವರು ಬಿಡುಗಡೆ ಆ ಆಶೀರ್ವಾದಗಳನ್ನ ಹೊಂದಿಕೊಳ್ಳಲು ಸಾಧ್ಯವಾಗುತ್ತೆ. ದೇವ ಮಕ್ಕಳೇ, ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಅಧಿಕವಾಗಿ ಪ್ರೀತಿಸುವ ದೇವರು, ಕೈ ಚಾಚಿ ಕರೆಯುವ ದೇವರು. ಜನ ನಿಮ್ಮನ್ನು, ನೀವು ನಂಬಿದವರೆಲ್ಲ ನಿಮ್ಮನ್ನು
ಕೈ ಬಿಟ್ಟಿರ್ತಾರಾ? ಭಯಪಡಬೇಡಿ. ನಿಮ್ಮ ಒಡ ಹುಟ್ಟಿದವರು ನಿಮ್ಮನ್ನು ಕೈ ಬಿಟ್ಟಿದ್ದಾರಾ? ಭಯಪಡಬೇಡಿ. ತಂದೆ ತಾಯಿಗಳು ತೋರ್ದು ಬಿಟ್ರಾ? ಭಯಪಡಬೇಡಿ. ಅಥವಾ ನಮ್ಮ ಬಂಧು ಬಳಗ ಸ್ನೇಹಿತರುಗಳ ಮಧ್ಯದಲ್ಲಿ ಅಥವಾ ಎಲ್ಲರೂ ನಮ್ಮನ್ನು ಕೈ ಬಿಟ್ಟಿರ್ಬೋದು. ಒಂದು ವೇಳೆ ನಮ್ಮ ಪರಿಸ್ಥಿತಿಗಳು ನೋಡಿ, ನಮ್ಮ ಕಷ್ಟಗಳನ್ನು ನೋಡಿ, ನಮ್ಮ ಬಡತನಗಳನ್ನು ನೋಡಿ, ಸಾಲಗಳು ನೋಡಿ, ನಮಗಿರೋಂಥ ಹೋರಾಟಗಳು ನೋಡಿ ನಮ್ಮನ್ನು ಅನೇಕರು ಕೈ ಬಿಟ್ಟು ದೂರ ಹೋಗಿರ್ಬೋದು. ಅನೇಕರು ನಮ್ಮನ್ನು ಗಮನಿಸದೆ, ನಮ್ಮನ್ನು ಮರೆತು, ನಮ್ಮನ್ನು ಈ ರೀತಿಯಾಗಿ ಹೊರಟು ಹೋಗಿರ್ಬೋದು ದೇವ ಮಕ್ಕಳೇ. ಆದರೆ ಯೇಸು ಕ್ರಿಸ್ತನು ಯಾವತ್ತೂ ಆತನು ನಿಮ್ಮನ್ನು ಮರೆಯುವಂಥ ದೇವರಲ್ಲ. ಆತನು ಯಾವಾಗಲೂ ನಮ್ಮನ್ನು ಆತನು ನೆನಪಿನಲ್ಲಿ ಇಟ್ಕೊಳ್ಳುವಂಥ ದೇವರು. ಯಾಕಂದರೆ ಮಾನವನಿಗಾಗಿ ಆತನು ತನ್ನ ಪ್ರಾಣವನ್ನೇ ಕೊಟ್ಟಾಗ ಯಾವ ರೀತಿ ಮರೆಯೋಕ್ಕೆ ಸಾಧ್ಯ? ತನ್ನ ಮಾನವನಿಗಾಗಿ, ಮನುಷ್ಯನಿಗಾಗಿ ರಕ್ತವನ್ನೇ ಚೆಲ್ಲಿ ಪ್ರಾಣವನ್ನೇ ಕೊಟ್ಟಿರೋ ದೇವರು ಯಾವ ರೀತಿಯಾಗಿ ದೇವರು ಮನುಷ್ಯನ ಮರೆತು ಬಿಡೋಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ತಂದೆ ತಾಯಿ ತೊರೆದು ಬಿಟ್ಟರು, ಯೆಹೋವನು ಸೇರಿಸಿಕೊಳ್ಳುವನು. ನಂಬಿದವರೆಲ್ಲ ತಳ್ಳಿದರು, ಯೇಸು ನಮ್ಮನ್ನು ಸೇರಿಸಿಕೊಳ್ಳುವನು. ಹಾಲೆಲೂಯ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರ ಮೇಲೆ ಭರವಸೆ ಬಿಡ್ರಿ, ದೇವರ ಮೇಲೆ ವಿಶ್ವಾಸ ಬಿಡ್ರಿ, ದೇವರ ಪಾದಕ್ಕೆ ಹೊರಡ್ರಿ. ನಿಮ್ಮ ಕಷ್ಟಗಳೆಲ್ಲ, ನಿಮ್ಮ ತೊಂದರೆಗಳೆಲ್ಲ, ನಿಮ್ಮ ಸಮಸ್ಯೆಗಳೆಲ್ಲ, ನಿಮ್ಮ ಹೋರಾಟಗಳು, ನಿಮ್ಮ ರೋಗ, ನಿಮ್ಮ ಸಾಲ, ನಿಮ್ಮ ಬಾಧೆ, ನಿಮ್ಮ ತೊಂದರೆ ಏನೇ ಆಗಿದ್ರು ಅದು ಎಲ್ಲವನ್ನು ಪರಿಹಾರ ಮಾಡಲು ಯೇಸು ಮಹಾ ಸರ್ವಶಕ್ತಿಯುಳ್ಳ ದೇವನು ಆಗಿದ್ದಾನೆ. ಬಂದವ್ರನ್ನ ಬರೀ ಕೈಯಲ್ಲಿ ಕಳಿಸುವ ದೇವರು ಈತನ ಅಲ್ಲವೇ ಅಲ್ಲ ದೇವ ಮಕ್ಕಳೇ. ಹಾಗಾಗಿ ಯೇಸು ಸ್ವಾಮಿನ ನೀವು ಅಧಿಕವಾಗಿ ನಂಬುವಾಗೆ ಆ ನಂಬಿಕೆನ ನಿಮ್ಮ ಜೀವಿತದಲ್ಲಿ ನೀವು ಅದ್ಭುತಗಳನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತೆ. ಅನೇಕರು ಯೇಸು ಸ್ವಾಮಿ ಬಳಿಯಲ್ಲಿ ನಿಂತಿದ್ರು, ಸಾವಿರಾರು ಜನ. ಆದರೆ ಅವರೆಲ್ಲರನ್ನ ನೋಡಿ ಯೇಸು ಏನೂ ಹೇಳಿಲ್ಲ. ಆದರೆ ಯಾರೋ ಒಬ್ಬರು ನನ್ನ ಮುಟ್ಟಿದ್ದಾರೆ. ಹಾಗಾದರೆ ಈ ಸ್ತ್ರೀ ಆದವಳು ಯೇಸು ಸ್ವಾಮಿಯ ಹೃದಯವನ್ನೇ ಮುಟ್ಟಿಬಿಟ್ಟಳು, ಯೇಸು ಸ್ವಾಮಿ ಮನಸ್ಸನ್ನೇ ಮುಟ್ಟಿದಳು. ಹಾಗಾಗಿ ಯೇಸು ಸ್ವಾಮಿ ಒಳಗಡೆ ಇರೋ ಶಕ್ತಿ ತನ್ನ ಮೇಲೆ ಬರಮಾಡಿಕೊಳ್ಳಲು ಸಾಧ್ಯವಾಯಿತು. ಇವತ್ತು ನಿಮ್ಮ ಹೃದಯದ ಆಳದಿಂದ ನೀವು ಯೇಸುವನ್ನು ಮುಟ್ಟುವಾಗೆ, ಹೃದಯದ ಅಂತರಾಳದಿಂದ ಯೇಸುನ ನೀವು ಮುಟ್ಟುವಾಗೆ, ನಂಬುವಾಗೆ, ಯೇಸು ಬಳಿಗೆ ನೀವು ಬರುವಾಗೆ ದೇವನು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡಲು ಆತನು ಆತುರದಿಂದ ಕಾದಿರುತ್ತಾನೆ ದೇವ ಮಕ್ಕಳೇ. ಅಲ್ಲೆಲ್ಲೂಯ. ಏಸಪ್ಪ ಪಾದದಲ್ಲಿ ಪರಿಪೂರ್ಣ ಸಂತೋಷವಿದೆ. ಏಸಪ್ಪ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಆತನ ಸಮ್ಮುಖದಲ್ಲಿ ಆರೋಗ್ಯ ಇದೆ. ಆತನ ಸಮ್ಮುಖದಲ್ಲಿ ಬಲ ಇದೆ. ಆತನ ಸಮ್ಮುಖದಲ್ಲಿ ಐಶ್ವರ್ಯ, ಸಮೃದ್ಧಿ, ಆಶೀರ್ವಾದ ಇದೆ ಮಕ್ಕಳೇ. ಹಾಗಾಗಿ ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯನ ಕೇಳಿಕೊಂಡಿರೋಂಥ ನಿಮ್ಮೆಲ್ಲರನ್ನ ಯೇಸು ಪ್ರೀತಿಸ್ತಾನೆ. ಯೇಸು ನಿಮ್ಮನ್ನು ಕರೀತಾ ಇದ್ದಾನೆ. ಯೇಸು ಸ್ವಾಮಿ ಹತ್ರ ನೀವು ನಿಲ್ತು ನಿಮ್ಮ ಕಾರ್ಯಗಳೆಲ್ಲ ಹೇಳಿಕೊಳ್ಳುವಾಗೆ ಕ್ಷಣ ಮಾತ್ರದಲ್ಲಿ ಆತನಿಂದ ಶಕ್ತಿ ಹೊರಟು ನಿಮ್ಮ ಎಲ್ಲ ಕಾರ್ಯಗಳನ್ನು ಸಂಧಿಸಿ ಬಿಡುಗಡೆ ಮಾಡಿ ದೊಡ್ಡ ಆಶೀರ್ವಾದ ಜಯವನ್ನು ನೀವು ಹೊಂದಿಕೊಳ್ತೀರಾ. ಆಮೇನ್. ಹಲ್ಲೆಲೂಯಾ. ನಾವೊಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ಯೇಸು ರಾಜ, ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀರಪ್ಪ. ಯಾರೆಲ್ಲ ಸಾಲ ಇದೆ ಎಂದು ಪ್ರಾರ್ಥನೆ ಮಾಡ್ತಾರೋ ಸಾಲದಿಂದ ಬಿಡುಗಡೆ ಕೊಡ್ರಿ. ಯಾರೆಲ್ಲ ರೋಗ ಇದೆ ಎಂದು ಪ್ರಾರ್ಥನೆ ಮಾಡ್ತಾರೋ ರೋಗದಿಂದ ಬಿಡುಗಡೆ ಕೊಡ್ರಿ. ಯಾರೆಲ್ಲ ಕಷ್ಟಗಳಿಂದ ಪ್ರಾರ್ಥನೆ ಮಾಡ್ತಾರೋ ಕಷ್ಟಗಳಿಂದ ಬಿಡುಗಡೆ ಕೊಡ್ರಿ. ಯಾರೆಲ್ಲ ಸಮಸ್ಯೆಗಳು, ಬಾಧೆಗಳಿಂದ ಯಾರ್ಯಾರೆಲ್ಲ ನಿನ್ನ ನಾಮವನ್ನು ಹೇಳಿ ಪ್ರಾರ್ಥಿಸುತ್ತಾರೋ ಅವ್ರು ಎಲ್ಲರ ಮೇಲೆ ನಿನ್ನ ಬಲವನ್ನು ಹೊರಡಿಸಿ ಪ್ರತಿಯೊಬ್ಬರಿಗೂ ಒಂದು ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತೀನಪ್ಪ. ನಂಬಿದವರೆಲ್ಲ ಕೈ ಬಿಟ್ಟಿರ್ಬೋದು ಸ್ವಾಮಿ, ಆದರೆ ನೀನು ಕೈ ಬಿಡುವ ದೇವರು ಅಲ್ಲವೇ ಅಲ್ಲ ಸ್ವಾಮಿ. ನೀನು ಎಲ್ಲರಿಗೂ ಸಹಾಯ ಮಾಡಲು, ನೀನು ಎಲ್ಲರಿಗಾಗಿ ಕಾದು ನಿಂತಿರುವ ದೇವರು ನೀನಾಗಿದೆಯಾ ಸ್ವಾಮಿ. ಈ ರೀತಿಯಾಗಿ ಅಪ್ಪ ಕೋರ್ಟ್ಗಳಿಂದ, ಕೇಸ್ಗಳಿಂದ, ಕಂಪ್ಲೇಂಟ್ಗಳಿಂದ ಸ್ವಾಮಿ, ಜಮೀನುಗಳಿಂದ ಸ್ವಾಮಿ, ಅಪ್ಪ ಸಾಲಗಳಿಂದ ಸ್ವಾಮಿ, ಕುಟುಂಬದ ತೊಂದರೆಗಳಿಂದ ಅಪ್ಪ ರೋಗಗಳಿಂದ ಸ್ವಾಮಿ, ಮಂತ್ರಗಳಿಂದ ಸಮಸ್ಯೆ ಯಾವುದಾಗಿದ್ರು ಸ್ವಾಮಿ, ಯಾವುದಲ್ಲೆಲ್ಲ ಮಕ್ಕಳು ನಿನ್ನ ನೋಡಿ ಪ್ರಾರ್ಥಿಸುತ್ತಾರೋ ಎಲ್ಲರಿಗೂ ನೀನು ಬಿಡುಗಡೆ ಕೊಟ್ಟು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಯೇಸು ನಾಮದಲ್ಲಿ ಎಲ್ಲರನ್ನ ಆಶೀರ್ವದಿಸಿ ಬಿಡುಗಡೆ ಕೊಡ್ರಿ. ಹಾಗೇ ಮಾಡ್ರಿ. ಮಾಡಿದಗಾಗಿ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಿದ್ದಾನೆ. ವಿಶ್ವಾಸವಾಗಿರ್ರಿ. ಯೇಸು ನಿಮ್ಮ ಸಂಗಡ ಇರ್ತಾನೆ, ಜಯವಾಗಿ ನಡೆಸ್ತಾನೆ. ಇದನ್ನು ನೋಡಿಕೊಂಡಿರೋಂಥ ಎಲ್ಲ ಮಕ್ಕಳು ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.